Hello students, welcome to this session of our class. We were talking about the third chapter, basic political concepts. In that chapter we discussed two important concepts, that is sovereignty and law, in our last classes. Today we are going to discuss the third concept in this chapter and the most important concept, that is liberty. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಮೂರನೇ ಚಾಪ್ಟರಲ್ಲಿ ಎರಡು ಪ್ರಮುಖವಾದಂತಹ ವಿಷಯಗಳನ್ನು ಚರ್ಚೆ ಮಾಡಿಕೊಂಡಿದ್ದೇವೆ. ಒಂದು ಪರಮಾಧಿಕಾರ, ಮತ್ತೊಂದು ಕಾನೂನು. ಪರಮಾಧಿಕಾರದ ಅರ್ಥ ಮತ್ತು ಅದರ ಲಕ್ಷಣಗಳನ್ನು ನೋಡಿಕೊಂಡಿದ್ದೇವೆ. ಅದೇ ರೀತಿ ಕಾನೂನಿನ ಅರ್ಥ ಹಾಗೆ ಅದರ ವಿವಿಧ ವಿಧಗಳು ಅಥವಾ ರೂಪಗಳನ್ನು ಕೂಡ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. ಈಗ ಈ ಒಂದು ಚಾಪ್ಟರಲ್ಲಿ ಮತ್ತೊಂದು ಪ್ರಮುಖವಾದಂತಹ ಒಂದು ಅಂಶ, ಅದು ಲಿಬರ್ಟಿ ಅಥವಾ ಸ್ವಾತಂತ್ರ್ಯ. ಇದನ್ನ ನಾವು ಇವತ್ತು ನೋಡಿಕೊಳ್ಳಿಕ್ಕೆ ಇದ್ದೇವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಲಿಬರ್ಟಿ, which means freedom, has different meanings. It can be interpreted according to the circumstances. It can be interpreted by different individuals at different circumstances. For example, in political science, what is liberty? In political science, liberty means freedom to participate in the political activities and the enjoyment of the right and facilities in the society. ಈ ಸ್ವಾತಂತ್ರ್ಯ ಎನ್ನುವಂತಹ ಅರ್ಥ ಬಹಳ ವಿಶಾಲವಾದಂತಹ ಅರ್ಥವನ್ನು ಹೊಂದಿರುವಂಥದ್ದು. ಯಾಕೆಂತ ಹೇಳಿದ್ರೆ, ಈ ಸ್ವಾತಂತ್ರ್ಯ ಎನ್ನುವಂತಹ ಪರಿಕಲ್ಪನೆಯನ್ನ ವಿವಿಧ ಜನ ಅವರದ್ದೇ ಆದಂತಹ ಅರ್ಥದಲ್ಲಿ ಅದನ್ನು ಅರ್ಥೈಸಿಕೊಳ್ತಾರೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಅದನ್ನು ಅರ್ಥೈಸಿಕೊಳ್ಬಹುದು. ಈಗ ರಾಜಕೀಯ ಶಾಸ್ತ್ರದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ನಾವು ಕೇಳಿದ್ರೆ, ಫ್ರೀಡಮ್ ಟು ಪಾರ್ಟಿಸಿಪೇಟ್ ಇನ್ ದ ಪೊಲಿಟಿಕಲ್ ಆಕ್ಟಿವಿಟೀಸ್, ಅಂದ್ರೆ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ, ಸ್ವಾತಂತ್ರ್ಯ. ಅಂಡ್ ಎಂಜಾಯ್ಮೆಂಟ್ ಆಫ್ ರೈಟ್ಸ್ ಅಂಡ್ ಫೆಸಿಲಿಟೀಸ್ ಇನ್ ದ ಸೊಸೈಟಿ, ಸಮಾಜದಲ್ಲಿ ಹಕ್ಕುಗಳನ್ನ ಮತ್ತು ಸವಲತ್ತುಗಳನ್ನ ಅನುಭವಿಸುವಂಥದ್ದು ಎನ್ನುವಂಥದ್ದೇ ರಾಜಕೀಯ ಶಾಸ್ತ್ರದ ಒಂದು ಸ್ವಾತಂತ್ರ್ಯ. ಇಫ್ ಇಟ್ ಈಸ್ ಇನ್ ದ ಇಕಾನಮಿಕ್ ಫೀಲ್ಡ್, what is economic liberty? Economic liberty is nothing but freedom from want or freedom from hunger. ಒಬ್ಬ ಅರ್ಥಶಾಸ್ತ್ರಜ್ಞನಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಅವೇ ಹೇಳ್ತಾನೆ, ಇಟ್ ಇಸ್ ಅ ಫ್ರೀಡಮ್ ಫ್ರಮ್ ಹಂಗರ್, ಫ್ರೀಡಮ್ ಫ್ರಮ್ ವಾಂಟ್, ಅಂದ್ರೆ ಹಸಿವಿನಿಂದ ಮುಕ್ತನಾಗಿರೋದು ಅಥವಾ ಬೇಡಿಕೆಗಳಿಂದ, ಆಸೆಗಳಿಂದ ಮುಕ್ತನಾಗುವಂಥದ್ದೇ ಅಲ್ಲಿ ಸ್ವಾತಂತ್ರ್ಯ. ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಕಾರ ಸ್ವಾತಂತ್ರ್ಯ ಹಾಗಿರ್ತದೆ. ಇನ್ ದ ಸೋಷಿಯಲ್ ಫೀಲ್ಡ್, ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಸ್ವಾತಂತ್ರ್ಯದ ಅರ್ಥವನ್ನು ನೋಡ್ಕೊಳ್ಬೋದು. ಫಾರ್ ಎ ಎಕ್ಸ್ಪ್ಲಾಯ್ಟೆಡ್ ಪೀಪಲ್, ಶೋಷಣೆಗೆ ಒಳಗಾದಂತಹ ಜನತೆಯಲ್ಲಿ ಕೇಳಿದ್ರೆ, ವಾಟ್ ಈಸ್ ದ ಲಿಬರ್ಟಿ ಫಾರ್ ಎಕ್ಸ್ಪ್ಲಾಯ್ಟೆಡ್ ಪೀಪಲ್? ಫಾರ್ ದೆಮ್ ಲಿಬರ್ಟಿ ಮೀನ್ಸ್ ಫ್ರೀಡಮ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆರ್ ಡಿಸ್ಕ್ರಿಮಿನೇಷನ್. ಅಲ್ವಾ? ಒಬ್ಬ ಶೋಷಣೆಗೆ ಒಳಗಾದಂತಹ ವ್ಯಕ್ತಿಯಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಅವ ಹೇಳ್ತಾನೆ, ನನಗೆ ಎಲ್ಲ ರೀತಿಯ ಶೋಷಣೆಯಿಂದ, ತಾರತಮ್ಯದಿಂದ ಮುಕ್ತನಾದ್ರೆ ಅದೇ ನನಗೆ ಸ್ವಾತಂತ್ರ್ಯ. ಅಂದ್ರೆ ಗುಲಾಮಗಿರಿಯಿಂದ ಮುಕ್ತನಾಗುವುದು ಅಂತ ಅರ್ಥ. ಸೊ ಸಾಮಾಜಿಕ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಗುಲಾಮಗಿರಿಗೆ ಒಳಗಾಗಿದ್ರೆ ಅಲ್ಲಿ ಅವನಿಗೆ ಬರುವಂತಹ ಸ್ವಾತಂತ್ರ್ಯ ಏನು? ಆ ಗುಲಾಮಗಿರಿಯಿಂದ ಮುಕ್ತನಾಗುವಂಥದ್ದು. ಆರ್ ಇನ್ ಅದರ್ ವರ್ಡ್ಸ್, ಇಫ್ ಇಟ್ ಇಸ್ ಎ ರಿಜಿಡ್ ಕಾಸ್ಟ್ ಸಿಸ್ಟಮ್, ಒಂದು ಜಾತಿ ಪದ್ಧತಿ ಅಥವಾ ಒಂದು ಕ್ಲಿಷ್ಟಕರವಾದಂತಹ ಜಾತಿ ಪದ್ಧತಿಯಲ್ಲಿ ಒಂದು ಸಮಾಜ ಇದ್ರೆ ಆಗ ನಾವು ಆ ಸ್ವಾತಂತ್ರ್ಯದ ಅರ್ಥವನ್ನು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ಇನ್ ಎ ರಿಜಿಡ್ ಕಾಸ್ಟ್ ಸಿಸ್ಟಮ್ ದ ಲಿಬರ್ಟಿ ಮೀನ್ಸ್ ಇರಾಡಿಕೇಶನ್ ಆಫ್ ಕಾಸ್ಟ್ ಡಿಸ್ಕ್ರಿಮಿನೇಷನ್. ಇರಾಡಿಕೇಶನ್ ಆಫ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಂದ್ರೆ
ಜಾತಿ ಪದ್ಧತಿಯಿಂದ ಮುಕ್ತನಾಗುವಂಥದ್ದು. ಒಂದು ಸಮಾಜದಲ್ಲಿ ಮೇಲ್ಜಾತಿ ಕೆಳಜಾತಿ ಎನ್ನುವಂತಹ ತಾರತಮ್ಯ ಇದ್ದಾಗ, ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ತಾರತಮ್ಯ ಇದ್ದಾಗ ಅಲ್ಲಿ ಸ್ವಾತಂತ್ರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ದೆರ್ ಇಸ್ ಎ ಡಿಸ್ಕ್ರಿಮಿನೇಷನ್, ಅಲ್ಲಿ ತಾರತಮ್ಯ ಇದೆ. ಸೊ ಆ ತಾರತಮ್ಯದಿಂದ ಮುಕ್ತನಾಗಬೇಕಾದ್ರೆ ಅಲ್ಲಿ ಆ ಸಮಾನತೆ ಬರಬೇಕು, ಅದೇ ಸ್ವಾತಂತ್ರ್ಯ ಅಲ್ಲಿ. ಹಾಗಾಗಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಒಂದು ಜಾತಿ ಪದ್ಧತಿಯಿಂದ ಮುಕ್ತನಾಗುವಂಥದ್ದು, ಅಥವಾ ಸಾಮಾಜಿಕ ಶೋಷಣೆಯಿಂದ ಮುಕ್ತನಾಗುವಂಥದ್ದು, ಅಥವಾ ಒಬ್ಬ ಬಡವನಲ್ಲಿ ಕೇಳುವಂಥದ್ದು. ಒಬ್ಬ ಬಡವನಲ್ಲಿ ವಾಟ್ ಈಸ್ ಲಿಬರ್ಟಿ ಅಂತ ಕೇಳಿದ್ರೆ ವಾಟ್ ಹಿ ಕ್ಯಾನ್ ಆನ್ಸರ್? ಫಾರ್ ಹಿಮ್ ಲಿಬರ್ಟಿ ಮೀನ್ಸ್ ಎಂಜಾಯ್ಮೆಂಟ್ ಆಫ್ ಆಲ್ ದ ಬೇಸಿಕ್ ಫೆಸಿಲಿಟೀಸ್. ತನಗೆ ಮೂಲಭೂತವಾದಂಥ ಅವಶ್ಯಕತೆಗಳು ದೊರಕಿದ್ರೆ ಅದೇ ನನಗೆ ಸ್ವಾತಂತ್ರ್ಯ ಅಂತ ಹೇಳಿ ಅಲ್ವಾ. ಬಡವನ ಪಾಲಿಗೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಕನಿಷ್ಠ ಅವನಿಗೆ ಮೂಲಭೂತವಾದಂತಹ ಸೌಕರ್ಯಗಳು ಅವನ ಪಾಲಿಗೆ ಸಿಕ್ಕಿದ್ರೆ, ಆ ಬಡತನದಿಂದ ಮುಕ್ತನಾದರೆ ಅದೇ ಅವನ ಪಾಲಿಗೆ ಸ್ವಾತಂತ್ರ್ಯ. ಹಾಗಾಗಿ ಸ್ವಾತಂತ್ರ್ಯ ಎನ್ನುವಂತಹ ಒಂದು ಪರಿಕಲ್ಪನೆಗೆ ಬೇರೆ ಬೇರೆ ರೀತಿಯಾದಂತಹ ಅರ್ಥ ಇದೆ, ಅದರದ್ದೇ ಆದಂತಹ ಒಂದು ಅರ್ಥ ಇದೆ. ಸೊ ಇನ್ ಟೋಟಲಿ ವಿ ಕ್ಯಾನ್ ಸೇ ದಟ್ ಲಿಬರ್ಟಿ ಮೀನ್ಸ್ ಈಕ್ವಲ್ ಟ್ರೀಟ್ಮೆಂಟ್ ಅಲ್ವಾ. ಸ್ವಾತಂತ್ರ್ಯ ಅಂದರೆ ಎಲ್ಲರನ್ನ ಸಮಾನವಾಗಿ ನೋಡುವಂಥದ್ದು, ಆ್ಯಂಡ್ ಈಕ್ವಲ್ ಎಂಜಾಯ್ಮೆಂಟ್ ಆಫ್ ಫೆಸಿಲಿಟೀಸ್. ಈಕ್ವಲ್ ಟ್ರೀಟ್ಮೆಂಟ್ ಆ್ಯಂಡ್ ಈಕ್ವಲ್ ಎಂಜಾಯ್ಮೆಂಟ್ ಆಫ್ ಫೆಸಿಲಿಟೀಸ್. ಸಮಾಜದಲ್ಲಿ ಸ್ವಾತಂತ್ರ್ಯ ಎನ್ನುವಂತಹ ಒಂದು ಪದಕ್ಕೆ ನಾವು ಯಾವ ರೂಪದಲ್ಲಿ ಅರ್ಥ ಕೊಡಬಹುದು ಅಂತ ಹೇಳಿದ್ರೆ, ಈಕ್ವಲ್ ಟ್ರೀಟ್ಮೆಂಟ್ ಅಂದರೆ ಎಲ್ಲರನ್ನ ಸಮಾನವಾಗಿ ನೋಡುವುದು, ಆ್ಯಂಡ್ ಈಕ್ವಲ್ ಎಂಜಾಯ್ಮೆಂಟ್ ಆಫ್ ಫೆಸಿಲಿಟೀಸ್, ಎಲ್ಲ ಸವಲತ್ತುಗಳು ಏನಿದೆ ಅಥವಾ ಏನೆಲ್ಲ ಸೌಲಭ್ಯಗಳು ನಮಗೆ ಸಿಗ್ತವೆ ಅದನ್ನು ಎಲ್ಲರೂ ಕೂಡ ಸಮಾನವಾಗಿ ಅನುಭವಿಸುವಂಥದ್ದೇ ಸ್ವಾತಂತ್ರ್ಯ. ಸೊ ಇನ್ ದ ಹಿಸ್ಟ್ರಿ, ದ ಹಿಸ್ಟಾರಿಕಲ್ ರೆಕಾರ್ಡ್ಸ್ shows the different events or evidences regarding the liberty. There were various wars, revolutions, demonstrations, strikes, movements for the protection of liberty, for the enjoyment of liberty. So the history records different movements. ಇತಿಹಾಸವನ್ನು ನಾವು ಅವಲೋಕನ ಮಾಡಿದರೆ ಇತಿಹಾಸದಲ್ಲಿ ಹಲವಾರು ಚಳುವಳಿಗಳು ನಡೀತವೆ, ಕ್ರಾಂತಿಗಳು ನಡೀತವೆ, ದಂಗೆ ನಡೀತದೆ, ಹೋರಾಟ ನಡೀತದೆ. ಅದು ಹಿಂಸಾತ್ಮಕ ಹೋರಾಟ, ಅಹಿಂಸಾತ್ಮಕವಾದಂಥ ಹೋರಾಟ, ಯುದ್ಧಗಳು ನಡೆದದ್ದು ಇದೆ. ಇದೆಲ್ಲವೂ ಕೂಡ ಸ್ವಾತಂತ್ರ್ಯಕ್ಕಾಗಿ ನಡೆದಂತಹ ಯುದ್ಧಗಳು ಅಥವಾ ಹೋರಾಟಗಳು. ಅಂದರೆ ಇತಿಹಾಸದ ಬೇರೆ ಬೇರೆ ಘಟನೆಗಳನ್ನು ನಾವು ಅವಲೋಕನ ಮಾಡಿದರೆ ಸ್ವಾತಂತ್ರ್ಯಕ್ಕಾಗಿ ಮಾಡಿದಂತಹ ತ್ಯಾಗ, ಸ್ವಾತಂತ್ರ್ಯಕ್ಕಾಗಿ ಮಾಡಿದಂತಹ ಒಂದು ಹೋರಾಟ, ಕ್ರಾಂತಿ, ಇದನ್ನು ನಾವು ಗಮನಿಸಬಹುದು. So all kind of revolutions or demonstrations or strikes or movements in the history was for the freedom of the people or freedom of the nation. For example, the independence movement of India, the great revolution of France in 1789, the revolution in England, the American revolution, the Russian revolution. All these revolutions were for the freedom of the country, freedom of the people. ಅಲ್ವಾ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಹೇಳ್ತೇವೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರ ವಿರುದ್ಧ ನಮ್ಮ ಸ್ವಾತಂತ್ರ್ಯಕ್ಕಾಗಿ, ಅಂದ್ರೆ ದೇಶದ ಸ್ವಾತಂತ್ರ್ಯ ಜೊತೆಗೆ ನಮ್ಮ ಸ್ವಾತಂತ್ರ್ಯ. ಯಾವಾಗ ದೇಶ ಸ್ವಾತಂತ್ರ್ಯವನ್ನು ಪಡೆಯುತ್ತದ ಆಗ ನಾವು ಕೂಡ ಸ್ವಾತಂತ್ರ್ಯವನ್ನು ಪಡೆಯುತ್ತೇವೆ, ನಮಗೂ ಹಕ್ಕುಗಳು ಬರ್ತವೆ, ನಮಗೂ ಸ್ವಾತಂತ್ರ್ಯ ಬರ್ತದೆ, ನಾವು ಕೂಡ ಗುಲಾಮಗಿರಿಯಿಂದ ಮುಕ್ತರಾಗ್ತೇವೆ ಅಲ್ವಾ. ಹಾಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರಲಿ. ಫ್ರಾನ್ಸಿನ ಮಹಾಕ್ರಾಂತಿ 1789 ಫ್ರಾನ್ಸಿನ ಮಹಾಕ್ರಾಂತಿ, ಇಟ್ ಗೇವ್ ದ ಐಡಿಯಾಸ್ ಆಫ್ ಲಿಬರ್ಟಿ, ಇಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಫಾರ್ ದ ಹೋಲ್ ವರ್ಲ್ಡ್. ಫ್ರಾನ್ಸಿನ ಮಹಾಕ್ರಾಂತಿ ಹೆಗ್ಗಳಿಕೆ ಇದು. ಇಡೀ ಜಗತ್ತಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯ ಪರಿಕಲ್ಪನೆಯನ್ನು ಕೊಟ್ಟಂತಹದ್ದು ಫ್ರಾನ್ಸಿನ ಮಹಾಕ್ರಾಂತಿ. ಅಮೆರಿಕದ ಮಹಾಕ್ರಾಂತಿ ಇರ್ಬೋದು, ಇಂಗ್ಲೆಂಡಿನ ಮಹಾಕ್ರಾಂತಿ ಇರ್ಬೋದು, ರಷ್ಯಾದ ಮಹಾಕ್ರಾಂತಿ ಇರ್ಬೋದು, ಎಲ್ಲ ಕ್ರಾಂತಿಗಳ ಹಿಂದೆ ಸ್ವಾತಂತ್ರ್ಯದ ಒಂದು ಕೂಗನ್ನು ನಾವು ಕಾಣ್ತೇವೆ. ದಟ್ ಮೀನ್ಸ್ ಈಚ್ ಅಂಡ್ ಎವ್ರಿ ಕಂಟ್ರಿ ವಾಂಟ್ಸ್ ಟು ಗೆಟ್ ಫ್ರೀಡಮ್. ಸೊ ವಾಟ್ ಕೈಂಡ್ ಆಫ್ ಲಿಬರ್ಟಿ ಇಟ್ ಈಸ್? ಇಟ್ ಈಸ್ ಅ ಫ್ರೀಡಮ್ ಫ್ರಮ್ ದ
ಕಂಟ್ರೋಲ್ ಆಫ್ ಎನಿ ಅದರ್ ಸ್ಟೇಟ್. ಸೊ ಆಗ ಆ ಸ್ವಾತಂತ್ರ್ಯಕ್ಕೆ ಅರ್ಥ ಏನು? ಒಂದು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪರಕೀಯ ಆಡಳಿತದಿಂದ ತಾನು ಮುಕ್ತನಾಗಬೇಕು ಎನ್ನುವಂತಹ ಒಂದೇ ಉದ್ದೇಶಕ್ಕಾಗಿ ಆ ಹೋರಾಟ ಸಾಗ್ತದೆ. ಯಾವಾಗ ದೇಶ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಯಾವಾಗ ದೇಶ ಸ್ವಾತಂತ್ರ್ಯವನ್ನು ಪಡೆಯುತ್ತದ ಆಗ ಆ ದೇಶದ ಜನ ಮುಕ್ತವಾಗಿ ತನಗೆ ಸಿಗುವಂತಹ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು, ಸವಲತ್ತುಗಳನ್ನು, ಸೌಲಭ್ಯಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ದ ಲಿಬರ್ಟಿ ಮೀನ್ಸ್ ದ ಫೆಸಿಲಿಟಿ, ದ ರೈಟ್ಸ್ ವಿಚ್ ಆರ್ ಪ್ರೊವೈಡೆಡ್ ಟು ದ ಪೀಪಲ್ to develop our individual personality. Without liberty, we cannot develop our individual personality. So that is why, what is liberty? Liberty is the freedom. Liberty is the freedom to enjoy all the facilities without harming others. That is, we must remember that. Liberty is the freedom to enjoy all the facilities without harming others. It is a facility provided by the state to develop our individual personality. That is, you have to remember. ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಒಂದು ಸವಲತ್ತು. ಏನು ಸವಲತ್ತು? ರಾಜ್ಯ ನಮಗೆ ಕೊಟ್ಟಿರುವಂತಹ ಸವಲತ್ತು, ಸೌಕರ್ಯ ಅಥವಾ ಅನುಕೂಲತೆ ಅಥವಾ ಹಕ್ಕು. ಇದು ನಮಗೆ ರಾಜ್ಯ ಕೊಟ್ಟಿರುವಂಥದ್ದು, ಫೆಸಿಲಿಟಿ ಅಂತ ನಾವು ಕರಿತೇವೆ ಒಂದೇ ವರ್ಡಲ್ಲಿ, ಸೌಲಭ್ಯಗಳು ಅಂತ ಹೇಳಿ. ಯಾಕೆ? ಇನ್ ಆರ್ಡರ್ ಟು ಡೆವಲಪ್ ಅವರ್ ಇಂಡಿವಿಜುವಲ್ ಪರ್ಸನಾಲಿಟಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಲಿಕ್ಕೆ, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ, ನಾವು ಅಂದರೆ ಯಾರು ಎಂದು ಗುರುತಿಸಿಕೊಳ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬೇಕು ಅಲ್ವಾ? ಒಂದು ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಬೇಕಾದ್ರೆ ಸ್ವಾತಂತ್ರ್ಯ ಬೇಕು. ನಾವು ಯಾವಾಗ ಗುಲಾಮರಾಗಿರ್ತೇವ ಆವಾಗ ನಾವು ಸ್ವಾತಂತ್ರ್ಯವನ್ನು ಹೊಂದಿಲ್ಲ ಅಂತ ಅರ್ಥ. ನಮಗೆ ನಮ್ಮತನವನ್ನು ಗುರುತಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಇಂಡಿವಿಜುವಲ್ ಪರ್ಸನಾಲಿಟಿ ಇನ್ ದ ಸೆನ್ಸ್ ದಟ್ ವಿ ಹ್ಯಾವ್ ಟು ಡೆವಲಪ್ ಅವರ್ ಸೆಲ್ಫ್. ನಮ್ಮ ತನವನ್ನು ನಾವು ಬೆಳೆಸಿಕೊಳ್ಬೇಕು. ಆ ನಮ್ಮತನವನ್ನು ನಾವು ಬೆಳೆಸಿಕೊಳ್ಬೇಕಾದ್ರೆ ನಮಗೆ ಕೆಲವೊಂದು ಸೌಲಭ್ಯಗಳ ಅಗತ್ಯ ಇದೆ. ಆ ಸೌಲಭ್ಯಗಳನ್ನು ನಾವು ಹಕ್ಕುಗಳು ಅಂತ ಕರೀತೇವೆ. ಸೊ ರಾಜ್ಯ ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿಕ್ಕೆ ಕೊಡುವಂತಹ ಸವಲತ್ತುಗಳು ಅಥವಾ ಸೌಲಭ್ಯಗಳು ಏನಿದೆಯಾ ಅದೇ ಸ್ವಾತಂತ್ರ್ಯ. ಸೊ ವೈಲ್ ಎಂಜಾಯಿಂಗ್ ದಿಸ್ ಲಿಬರ್ಟಿ ವಿ ಶುಡ್ ನಾಟ್ ಹಾರ್ಮ್ ಅದರ್ಸ್ ವಿತೌಟ್ ಹಾರ್ಮಿಂಗ್ ಅದರ್ಸ್ ಅಂತ ಹೇಳ್ತೇವೆ. ಅಂದರೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ನಮ್ಮ ಹಾಗೆ ಇತರರಿಗೂ ಅದೇ ರೀತಿಯ ಸ್ವಾತಂತ್ರ್ಯ ಇದೆ. ಅಂದರೆ ಸ್ವಾತಂತ್ರ್ಯವನ್ನು ಸಮಾನವಾಗಿ ಕೊಡಲಾಗಿರುವಂಥದ್ದು, ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ ಇದೆ. ಹಾಗಾಗಿ ನಾನು ನನ್ನ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು, ಅದರ ಜೊತೆಗೆ ಇತರರ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ದ ಫ್ರೀಡಮ್ ಈಸ್ ನಾಟ್ ಅಬ್ಸಲ್ಯೂಟ್. ವಿ ಮಸ್ಟ್ ನೋ ದ್ಯಾಟ್ ಫ್ರೀಡಮ್ ಈಸ್ ನಾಟ್ ಅಬ್ಸಲ್ಯೂಟ್. ಫ್ರೀಡಮ್ ಈಸ್ ರಿಲೇಟಿವ್. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಸ್ವೇಚ್ಛಾಚಾರ ಅಲ್ಲ. ಸ್ವಾತಂತ್ರ್ಯ ಎನ್ನುವಂಥದ್ದು ಮತ್ತೊಬ್ಬನ ಸ್ವಾತಂತ್ರ್ಯವನ್ನು ಗೌರವಿಸುವುದರ ಮೂಲಕ ಸಿಗುವಂಥದ್ದು. ಅಂದರೆ ನನಗೆ ಸ್ವಾತಂತ್ರ್ಯ ಇದೆ, ಅದೇ ರೀತಿ ಮತ್ತೊಬ್ಬನ ಸ್ವಾತಂತ್ರ್ಯವನ್ನು ಕೂಡ ನಾನು ಗೌರವಿಸಬೇಕು. ಹಾಗಾಗಿ ಇಟ್ ಇಸ್ ರಿಲೇಟಿವ್ ಅಂತ ಹೇಳ್ತೇವೆ. ಹಾಗಾಗಿ ನಮ್ಗೆ ಎಷ್ಟು ಹಕ್ಕುಗಳು ಇದೆಯಾ ಅದೇ ರೀತಿಯ ಕರ್ತವ್ಯವೂ ಇದೆ. ಹಾಗಾಗಿ ಸ್ವಾತಂತ್ರ್ಯಕ್ಕೆ ಅರ್ಥ ಬರುವಂಥದ್ದು ಹಕ್ಕು ಮತ್ತು ಕರ್ತವ್ಯ ಎರಡನ್ನ ಸಮಾನವಾಗಿ ನಾವು ಅನುಭವಿಸಿಕೊಂಡು ಹೋದಾಗ. ಹಾಗಾಗಿ ಸ್ವಾತಂತ್ರ್ಯ ಎನ್ನುವಂಥದ್ದು ನಮಗೆ ದೊರಕಿರುವಂತಹ ಸವಲತ್ತು, ಸೌಕರ್ಯ, ಅನುಕೂಲತೆ. ಯಾಕಾಗಿ? ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿಕ್ಕಾಗಿ. ವಿತೌಟ್ ಹಾರ್ಮಿಂಗ್ ಅದರ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇತರರಿಗೆ ನಾವು ಹಾನಿಯನ್ನುಂಟು ಮಾಡದೆ ಇದನ್ನು ಅನುಭವಿಸಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಡೆಫಿನೇಷನ್ಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಸೊ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಪ್ರೊಫೆಸರ್ ಸೀಲಿ. Professor Seeley said, liberty is the opposite of over-government. Liberty is the opposite of over-government. Over-government means absolute rule, or it is called anarchy. ನಿರಂಕುಶಾಧಿಕಾರ ಅಂತ ಹೇಳ್ತೇವೆ. It is opposite to over-government.
In anarchy or dictatorship, what we can say that dictatorship, in dictatorship we cannot enjoy liberty ಅಲ್ವಾ. ಲಿಬರ್ಟಿ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಿರಂಕುಶಾಧಿಕಾರಕ್ಕೆ ವಿರುದ್ಧವಾದದ್ದು. ಎಲ್ಲಿ ನಿರಂಕುಶಾಧಿಕಾರ ಇರ್ತದೆ ಅಲ್ಲಿ ಸ್ವಾತಂತ್ರ್ಯ ಇರುವುದಿಲ್ಲ. ಉದಾಹರಣೆಗೆ ನಾವು ಹೇಳ್ಬೋದು, ಉತ್ತರ ಕೊರಿಯಾ ಅಂತ ಒಂದು ದೇಶ ಇದೆ, ನಾರ್ತ್ ಕೊರಿಯಾ. ಇನ್ ನಾರ್ತ್ ಕೊರಿಯಾ even today there is a dictatorship, there is no democracy. The dictator of North Korea is Kim Jong-un. Kim Jong-un, he is the dictator of North Korea, where he rule the people according to his wish, not according to the wish of the people. There is no constitution in North Korea. What is constitution? The dictator himself is the constitution. What is law? The orders given by the dictator itself is the law. That is why whatever the law, whatever the orders given by the dictator is a final. There is no opinion to the people. People should not oppose the orders of the dictator. It is called dictatorship. Like Hitler, we studied the history of Germany under Hitler, where people did not enjoy the liberty ಅಲ್ವಾ. ಹಿಟ್ಲರ್ನ ಅಡಿಯಲ್ಲಿ ಜನರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಒಬ್ಬ ಸರ್ವಾಧಿಕಾರಿಯಾಗಿದ್ದ. ಅಂದರೆ ಜನರ ಅಭಿಪ್ರಾಯಗಳನ್ನು, ಜನರ ಮಾತನ್ನ, ಜನರ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ಕೆಲಸ ಅಲ್ಲಿ ಆಗ್ತಾ ಇತ್ತು. ಹಾಗಾಗಿ ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಹೇಳುವಂಥದ್ದು ಲಿಬರ್ಟಿ ಇಸ್ ಆಪೋಸಿಟ್ ಆಫ್ ಓವರ್ ಗವರ್ಮೆಂಟ್ ಅಂತ ಹೇಳಿ. ಇನ್ನೊಂದು ಡೆಫಿನೇಷನ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ, ಅದು ವಿಶ್ವಸಂಸ್ಥೆಯ ಒಂದು ಘೋಷಣೆ ಇದು. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, UDHR ಅಂತ ಕರೀತಾರೆ. ಯು ಮೀನ್ಸ್ ಯೂನಿವರ್ಸಲ್, ಡಿ ಮೀನ್ಸ್ ಡಿಕ್ಲರೇಷನ್, H ಮೀನ್ಸ್ ಹ್ಯೂಮನ್, R means rights. So according to the Universal Declaration of Human Rights, liberty is the power of the man to do anything that does not injure others. Liberty is the power of the man to do anything that does not injure others. Injure means ನೋಯಿಸುವುದು. ಅಂದರೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಜನರಿಗೆ ಏನನ್ನು ಮಾಡುವಂಥ ಅವಕಾಶ. ಡೂ ಎನಿಥಿಂಗ್, ಏನನ್ನು ಮಾಡ್ಬೋದು, ಆದರೆ ದ್ಯಾಟ್ ಡಸ್ ನಾಟ್ ಇಂಜೂರ್ ಅದರ್ಸ್, ಮತ್ತೊಬ್ಬನಿಗೆ ನೋವನ್ನು ಉಂಟು ಮಾಡದೆ ಅನುಭವಿಸುವಂತಹ ಸ್ವಾತಂತ್ರ್ಯ. ಸೊ ಇದಕ್ಕೆ ಸ್ವಾತಂತ್ರ್ಯ ಅಂತ ಕರೀತೇವೆ. ದಟ್ ಮೀನ್ಸ್ ಇನ್ ಕನ್ಕ್ಲೂಷನ್ ರಿಗಾರ್ಡಿಂಗ್ ದ ಮೀನಿಂಗ್ ವಿ ಕ್ಯಾನ್ ಸೇ ದ್ಯಾಟ್ ಲಿಬರ್ಟಿ ಇಸ್ ದ ಫೆಸಿಲಿಟಿ ಎಂಜಾಯ್ಡ್ ಬೈ ದ people to develop individual personality. It is given by the state and it should be enjoyed without harming others. Alva, liberty is the facility given by the state to the individual to develop his personality, and we should enjoy liberty without harming others. We are free to enjoy, alva. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ರಾಜ್ಯ ನಮಗೆ ಕೊಟ್ಟಿರುವಂತಹ ಒಂದು ಸವಲತ್ತು. ಯಾಕಾಗಿ? ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿಕ್ಕಾಗಿ ಕೊಟ್ಟಿರುವಂತಹ ಸವಲತ್ತು. ಈ ಸವಲತ್ತನ್ನು ನಾವು ಸಮಾಜದಲ್ಲಿ ಇತರರಿಗೆ ಯಾವುದೇ ರೀತಿಯ ನೋವನ್ನು ಉಂಟು ಮಾಡದ ರೀತಿಯಲ್ಲಿ ಅನುಭವಿಸಿಕೊಂಡು ಬರಬೇಕು ಎನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಅಂಶ. ಸೊ ರಿಗಾರ್ಡಿಂಗ್ meaning of liberty, you have to tell. A 2 marks question may be asked in the examination, what is liberty. Then another 1 mark question you can be asked in the examination, what is the root word of liberty? What is the root word? ಸ್ವಾತಂತ್ರ್ಯದ ಮೂಲ ಪದ ಏನು ಅಂತ ಕೇಳ್ತಾರೆ. The word liberty is derived from the Latin word. ನೆನ್ಪಿಟ್ಕೊಳ್ಳಿ, the word liberty is derived from the Latin word liber, L-I-B-E-R, liber, L-I-B-E-R, liber, which means freedom. ಸೊ liber ಎನ್ನುವಂತಹ ಪದದಿಂದ ಇದು ಬಂದಿರುವಂಥದ್ದು. The word is derived from the Latin word liber, which means freedom. That means it is a freedom to do anything ಅಂತ ಅರ್ಥ. ಅಂದರೆ
ಸ್ವಾತಂತ್ರ್ಯ ಎನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಲಿಬರ್ ಎನ್ನುವುದರಿಂದ ಬಂದಿರುವಂಥದ್ದು. ಇದರ ಅರ್ಥ ಫ್ರೀಡಮ್ ಟು ಡೂ ಎನಿಥಿಂಗ್, ಏನನ್ನೂ ಮಾಡುವಂತಹ ಸ್ವಾತಂತ್ರ್ಯ, ಯಾವುದನ್ನು ಮಾಡುವಂತಹ ಸ್ವಾತಂತ್ರ್ಯ ಅಂತ ಅರ್ಥ. ಆದರೆ ವಾಸ್ತವದಲ್ಲಿ ಇದು ಸಾಧ್ಯ ಇಲ್ಲ. ಏನನ್ನ ಮಾಡೋದು ಅಂತ ಹೇಳಿದ್ರೆ ಸ್ವೇಚ್ಛಾಚಾರ ಆಗಿಬಿಡ್ತದೆ ಅಲ್ವಾ. ಇಟ್ ಮೇ ಬಿ ಅಬ್ಸಲ್ಯೂಟ್ ಲಿಬರ್ಟಿ, ಸ್ವೇಚ್ಛಾಚಾರ ಆಗಿಬಿಡ್ತದೆ. ಸ್ವೇಚ್ಛಾಚಾರಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇಟ್ ಈಸ್ ಅ ಲಿಬರ್ಟಿ ಟು ಎಂಜಾಯ್ ಎನಿಥಿಂಗ್ ಬೈ ರೆಸ್ಪೆಕ್ಟಿಂಗ್ ದ ಲಿಬರ್ಟಿ ಆಫ್ ಅದರ್ಸ್. ಹಾಗಾಗಿ ಸ್ವಾತಂತ್ರ್ಯ ಹೌದು, ಏನನ್ನೂ ಮಾಡುವ ಸ್ವಾತಂತ್ರ್ಯ ಹೌದು, ಆದರೆ ಇತರರ ಸ್ವಾತಂತ್ರ್ಯವನ್ನು ಗೌರವಿಸಿ ಮಾಡುವಂತಹ ಅಥವಾ ಅನುಭವಿಸುವಂತಹ ಒಂದು ಅವಕಾಶ, ಅದು ಸ್ವಾತಂತ್ರ್ಯ ಆಗಿರ್ತದೆ. ಇದು ಒಂದು ಮಾರ್ಕಿನ ನೆನಪಿಟ್ಕೊಳ್ಳಿ. ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ಲಿಬರ್ಟಿ? ದೆನ್ ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಆಫ್ ಲಿಬರ್ಟಿ. ದೇರ್ ಆರ್ ಟೂ ಆಸ್ಪೆಕ್ಟ್ಸ್. ಇದು ಕೂಡ 2 ಮಾರ್ಕಿಗೆ ಕೇಳ್ತಾರೆ. ವಾಟ್ ಆರ್ ದ ಆಸ್ಪೆಕ್ಟ್ಸ್ ಆಫ್ ಲಿಬರ್ಟಿ? ಟೂ ಆಸ್ಪೆಕ್ಟ್ಸ್, ಸ್ವರೂಪಗಳು ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ ಇದನ್ನ, ಸ್ವರೂಪ ಅಂತೇಳಿ. ಇದಕ್ಕೆ 2 ಸ್ವರೂಪಗಳಿದೆ. ಯಾವುದಕ್ಕೆ? ಸ್ವಾತಂತ್ರ್ಯಕ್ಕೆ. ದಟ್ ಈಸ್ ಪಾಸಿಟಿವ್ ಲಿಬರ್ಟಿ, ಅಂಡ್ ನೆಗೆಟಿವ್ ಲಿಬರ್ಟಿ. ಪಾಸಿಟಿವ್ ಲಿಬರ್ಟಿ ಅಂಡ್ ನೆಗೆಟಿವ್ ಲಿಬರ್ಟಿ. ಧನಾತ್ಮಕ ಸ್ವಾತಂತ್ರ್ಯ ಮತ್ತೊಂದು ಋಣಾತ್ಮಕ ಸ್ವಾತಂತ್ರ್ಯ, ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಹೇಳಿ. ಪಾಸಿಟಿವ್, ನೆಗೆಟಿವ್, ಧನಾತ್ಮಕ ಸ್ವಾತಂತ್ರ್ಯ ಮತ್ತೊಂದು ನಕಾರಾತ್ಮಕ ಋಣಾತ್ಮಕ ಸ್ವಾತಂತ್ರ್ಯ ಅಂತ ಹೇಳಿ. ಏನು ಧನಾತ್ಮಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ, ದ ಪಾಸಿಟಿವ್ ಲಿಬರ್ಟಿ ಇಂಪ್ಲೈಸ್ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ದ ಇಂಡಿವಿಜುವಲ್. ದಟ್ ಮೀನ್ಸ್ ದ ಸ್ಟೇಟ್ should provide equal opportunities to all the people. It is the duty of the state to create those conditions where people can equally enjoy their rights and facilities. So positive liberty means equal enjoyment of liberty or facilities. In the society, all are born equal, and so each and every individual should enjoy equal facilities. The concept is stay. ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಹುಟ್ಟಿದ್ದಾರೆ. ಹಾಗಾಗಿ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು. ಅದಕ್ಕಾಗಿ ರಾಜ್ಯ ಏನ್ ಮಾಡಬೇಕು ಅಂತ ಹೇಳಿದ್ರೆ, ದ ಸ್ಟೇಟ್ ಶುಡ್ ಪ್ರೊವೈಡ್ ದೋಸ್ ಕಂಡೀಷನ್ಸ್ where each and every individual can enjoy can make a equal enjoyment of facilities. ಅಂದ್ರೆ ರಾಜ್ಯ ಏನ್ ಮಾಡಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಸಮಾನವಾಗಿ ಎಲ್ಲಾ ಸವಲತ್ತುಗಳು, ಎಲ್ಲಾ ಅವಕಾಶಗಳು, ಎಲ್ಲಾ ಅನುಕೂಲತೆಗಳು ದೊರಕುವಂತೆ ಮಾಡುವ ಜವಾಬ್ದಾರಿ ಇದೆ, ರಾಜ್ಯಕ್ಕಿದೆ. ಅಂದ್ರೆ ರಾಜ್ಯ ಇಲ್ಲಿ ಈ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಸಮಾನವಾದಂತಹ ಸ್ವಾತಂತ್ರ್ಯ ಇರಬೇಕು, ಅದನ್ನು ಅನುಭವಿಸುವಂತಹ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಅರ್ಥ. ಸೊ ಇದನ್ನು ಧನಾತ್ಮಕ ಸ್ವಾತಂತ್ರ್ಯ ಅಂತ ಕರೀತೀವಿ. ಸೊ ದ ಸ್ಟೇಟ್ ಶುಡ್ ಪ್ರೊವೈಡ್ ದೋಸ್ ಕಂಡೀಷನ್ಸ್ ವಿಚ್ ಕ್ಯಾನ್ ಎನೇಬಲ್ ಎವ್ರಿ ಇಂಡಿವಿಜುವಲ್ ಟು ಎಂಜಾಯ್ ದೇಯರ್ ರೈಟ್ಸ್ ಆರ್ ಫೆಸಿಲಿಟೀಸ್ ಈಕ್ವಲಿ. ರಾಜ್ಯ ಏನ್ ಮಾಡಬೇಕು, ಪ್ರತಿಯೊಬ್ಬನಿಗೂ ಕೂಡ ಸಮಾನವಾಗಿ ಎಲ್ಲ ಅವಕಾಶಗಳು ದೊರಕುವಂತೆ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಿಸಿಕೊಡ್ಬೇಕು. ಸೊ ದಿಸ್ ವ್ಯೂ ಪಾಯಿಂಟ್ ವಾಸ್ ಗಿವನ್ ಬೈ ದ ಸೋಷಿಯಲಿಸ್ಟ್ ಥಿಂಕರ್ಸ್ ಆರ್ ದ ಕಮ್ಯುನಿಸ್ಟ್ ಥಿಂಕರ್ಸ್. ಸಮಾಜವಾದಿಗಳು ಅಥವಾ ಮಾರ್ಕ್ಸ್ವಾದಿಗಳು ಅಂತ ನಾವೇನು ಕರಿತೇವ, ಅವರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ದ ಥಿಂಕರ್ಸ್ ಲೈಕ್ ಕಾರ್ಲ್ ಮಾರ್ಕ್ಸ್, ದೆನ್ ಹೆಗೆಲ್, ಟಿ.ಎಚ್. ಗ್ರೀನ್, ಎಚ್.ಜೆ. ಲಾಸ್ಕಿ, ಬಾರ್ಕರ್, ಅರ್ನೆಸ್ಟ್ ಬಾರ್ಕರ್ ಅಂತೇಳಿ, ದೀಸ್ ಥಿಂಕರ್ಸ್ ಆರ್ಗ್ಯೂಡ್ ಫಾರ್ ದ ಪಾಸಿಟಿವ್ ಲಿಬರ್ಟಿ. ಸೊ ಕಾರ್ಲ್ ಮಾರ್ಕ್ಸ್ ಹೆಸರು ಕೇಳಿದ್ದೀರಿ, ಅದೇ ರೀತಿ ಟಿ.ಎಚ್. ಗ್ರೀನ್ ಅಂತೇಳಿ, ಅರ್ನೆಸ್ಟ್ ಬಾರ್ಕರ್ ಅಂತೇಳಿ, ಎಚ್.ಜೆ. ಲಾಸ್ಕಿ, ಇವರೆಲ್ಲ ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು, ಅಂದ್ರೆ ಧನಾತ್ಮಕ ಸ್ವಾತಂತ್ರ್ಯವನ್ನು ಪ್ರತಿಪಾದನೆ ಮಾಡಿದವರು. ಆಪೋಸಿಟ್ ಟು ದಿಸ್ ದೇರ್ ಇಸ್ ಎ ನೆಗೆಟಿವ್ ಲಿಬರ್ಟಿ. ನೆಗೆಟಿವ್ ಲಿಬರ್ಟಿ ಇಸ್ ಆಲ್ಸೋ ಕಾಲ್ಡ್ ಆಸ್ ನ್ಯಾಚುರಲ್ ಲಿಬರ್ಟಿ. ಇದನ್ನ ಸ್ವಾಭಾವಿಕ ಸ್ವಾತಂತ್ರ್ಯ ಅಂತಲೂ ಕರೀತಾರೆ. ಸೊ ನೆಗೆಟಿವ್ ಲಿಬರ್ಟಿ ಅಥವಾ ಋಣಾತ್ಮಕ, ನಕಾರಾತ್ಮಕ ಸ್ವಾತಂತ್ರ್ಯ ಅಂದ್ರೆ ಏನು?
So negative liberty implies freedom to do anything, freedom to do anything without any restrictions, without any restraints. ಅರ್ಥ ಏನು? ನಕಾರಾತ್ಮಕ ಸ್ವಾತಂತ್ರ್ಯ ಏನು ಹೇಳ್ತದೆ? ಫ್ರೀಡಮ್ ಟು ಡೂ ಎನಿಥಿಂಗ್ ವಿತೌಟ್ ಎನಿ ರಿಸ್ಟ್ರಿಕ್ಷನ್ಸ್, ವಿತೌಟ್ ಎನಿ ರಿಸ್ಟ್ರೈನ್ಸ್. ಅಂದರೆ ನಮಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಅನುಭವಿಸುವ ಅವಕಾಶ ಇದೆ, ಅಲ್ಲಿ ಯಾವುದೇ ಅಡೆತಡೆಗಳು ಇರಬಾರ್ದು. ರಿಸ್ಟ್ರಿಕ್ಷನ್ ಅಂತ ಹೇಳಿದ್ರೆ ಅಡೆತಡೆ ಇಲ್ಲದೆ ನಮ್ಮ ಮನಸ್ಸಿಗೆ ಬಂದದ್ದನ್ನು ನಾವು ಅನುಭವಿಸಿಕೊಂಡು ಹೋಗುವಂತಹ ಸ್ವಾತಂತ್ರ್ಯ. ದಟ್ ಮೀನ್ಸ್ there should not be any restriction by the state in the enjoyment of liberty of the people. ಇವನ್ ರಾಜ್ಯ ಕೂಡ ವ್ಯಕ್ತಿ ಸ್ವಾತಂತ್ರ್ಯವನ್ನು ಅನುಭವಿಸುವ ಹಾದಿಯಲ್ಲಿ ತೊಡಕನ್ನು ಉಂಟು ಮಾಡಬಾರದು ಅಥವಾ ಅಡೆತಡೆಗಳನ್ನು ಉಂಟು ಮಾಡಬಾರದು. ಅಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅವನದ್ದೇ ಆದಂತಹ ಶಕ್ತಿ ಇರ್ತದೆ, ಅವನಿಗೆ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಕೂಡ ಮುಕ್ತವಾದ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಅಡೆತಡೆ ಇರಬಾರದು, ತನ್ನ ಮನಸ್ಸಿಗೆ ಬಂದದ್ದನ್ನು ಅನುಭವಿಸುವಂತಹ ಸ್ವಾತಂತ್ರ್ಯ ಅವನಿಗಿರಬೇಕು. ಸೊ ಇದನ್ನ ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಕರೀತೇವೆ. ಸೊ two aspects of liberty, that is positive liberty and negative liberty. So just to mention, 2 marks question may be asked in the examination. What are the 2 aspects of liberty? So you have to answer positive liberty and negative liberty. ಎರಡು ಸ್ವರೂಪಗಳು ಯಾವುದು ಅಂತ ಕೇಳಿದ್ರೆ ಧನಾತ್ಮಕ ಸ್ವಾತಂತ್ರ್ಯ ಮತ್ತೊಂದು ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಹೇಳಿ ನೀವು ಹೇಳಬೇಕಾಗ್ತದೆ. So from this we can come to the conclusion that the law is the facility, or liberty is the facility or the conditions which are provided to the people by the state to develop the personality, individual personality. ಸೊ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಸಮಾಜದಲ್ಲಿ ರಾಜ್ಯ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮಾಡಿಕೊಟ್ಟಿರುವಂತಹ ಒಂದು ಸವಲತ್ತುಗಳು ಅಂತ ನಾವು ಕರೀಬಹುದು. ಆ್ಯಂಡ್ ದಿಸ್ ಲಿಬರ್ಟಿ ಕ್ಯಾನ್ ಬಿ ಮೋರ್ ಮೀನಿಂಗ್ಫುಲ್ ಓನ್ಲಿ ವೆನ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ಗಿವನ್ ಟು ದ ಪೀಪಲ್. ಈ ಸ್ವಾತಂತ್ರ್ಯಕ್ಕೆ ಮತ್ತಷ್ಟು ಅರ್ಥ ಬರುವಂಥದ್ದು ಯಾವಾಗ ಹಕ್ಕುಗಳು ಮತ್ತು ಕರ್ತವ್ಯ ಇದ್ದಾಗ. ಅಂದರೆ ದ ಲಿಬರ್ಟಿ, enjoyment of liberty means enjoyment of rights. At the same time we have to respect the rights as duties, that is rendering service. That means we have to, ನಾನು ಆಗಲೇ ಹೇಳಿದೆ, we have to be cautious that while enjoying the liberty we must respect the liberty of others. It is our duty to respect the liberty of others. ಅಲ್ವಾ? ನಮ್ಮ ಡ್ಯೂಟಿ ಏನು? ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸುವ ಜೊತೆಗೆ ಇತರರ ಸ್ವಾತಂತ್ರ್ಯವನ್ನು ಗೌರವಿಸುವಂಥದ್ದು. ಹಾಗಾಗಿ ನಮಗೆ ಹಕ್ಕು ಇದೆ, ಕರ್ತವ್ಯವೂ ಇದೆ. ಸೊ ಹಕ್ಕು ಮತ್ತು ಕರ್ತವ್ಯ ಎರಡೂ ಇದ್ದಾಗ ಸ್ವಾತಂತ್ರ್ಯಕ್ಕೆ ಮತ್ತಷ್ಟು ಅರ್ಥ ಬರ್ತದೆ, ಅದು ಮತ್ತಷ್ಟು ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಲಿಬರ್ಟಿ ಕ್ಯಾನ್ ಬಿ enjoyed by the individual only when there is a powerful law. The law enables the individual or enables the state to provide liberty equally to the people. So the law is necessary in the society to make the liberty to enjoy equally without any discrimination. ಸಮಾಜದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬನೂ ಕೂಡ ಸ್ವಾತಂತ್ರ್ಯವನ್ನು ಅನುಭವಿಸಿಕೊಂಡು ಬರಬೇಕಾದ್ರೆ ಅಲ್ಲಿ ಕಾನೂನು ಇರಬೇಕು ಅಲ್ವಾ? ಕಾನೂನು ಇಲ್ಲದೆ ಇರ್ತಾ ಇದ್ರೆ ಖಂಡಿತ ಸಮಾಜದಲ್ಲಿ ಸ್ವಾತಂತ್ರ್ಯ ಎನ್ನುವಂಥದ್ದು ಕೆಲವರ ಕೈಗೆ ಮಾತ್ರ ಸಿಗ್ತಾ ಇತ್ತು. ಸ್ವಾತಂತ್ರ್ಯ ಎನ್ನುವಂಥದ್ದು, ಹಕ್ಕು ಎನ್ನುವಂಥದ್ದು ಕೆಲವರಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಹಾಗಾಗಿ ಇವತ್ತು ನಮಗೆ ಕಾನೂನು ಇದೆ. ಆ ಕಾನೂನು ಸಮಾಜದಲ್ಲಿ ಒಬ್ಬ ಬಲಿಷ್ಠನನ್ನು ನಿಯಂತ್ರಿಸಿ ಕನಿಷ್ಠನ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ತದೆ. ಮೇಲ್ಜಾತಿಯನ್ನು ನಿಯಂತ್ರಿಸಿ ಕೆಳಜಾತಿಗೂ ಕೂಡ ಸ್ವಾತಂತ್ರ್ಯವನ್ನು ಸಿಗುವಂತೆ ಮಾಡ್ತಾ ಇದೆ. ಹಾಗಾಗಿ ಕಾನೂನು ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಎನ್ನುವಂಥದ್ದು ಪ್ರತಿಯೊಬ್ಬನ ಸೊತ್ತಾಗಲಿಕ್ಕೆ ಸಾಧ್ಯ ಇದೆ. Each and every individual can enjoy their right, enjoy their liberty when there is a right, when there is a law. That is very important. So these things you have to remember regarding the meaning of liberty. So today we just discussed the meaning of liberty with the 2 definitions. In the next class we are going to
study very important aspect in this concept, that is the kinds of liberty. A 5-mark question will be asked in the examination, that is what are the kinds of liberty. So that's all that's all for this class. So tomorrow we are going to discuss the kinds of liberty. Thank you.